ओम क्षुत्पिपासामलां ज्येष्ठामलक्ष्मी नाशयाम्यहम् अभूतिमसमृद्धिं च सर्वान् निर्णत मे गृहात् महादेव्यै च विद्महे विष्णुपत्न्यै च धीमहि तन्नो लक्ष्मी प्रचोदयात्। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿ ಹೇಗಿದೆ, ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಮುಖ್ಯವಾಗಿ ಈ 7ನೇ ತಾರೀಕು ಬುಧ ಮೀನ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಅಂದರೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನಕ್ಕೆ ಬುಧ ಬರ್ತಾ ಇದ್ದಾರೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಸ್ಥಾನಕ್ಕೆ ಅದೇ 7ನೇ ತಾರೀಕು ಶುಕ್ರ ಬರ್ತಾ ಇದ್ದಾರೆ, ಸುಖ ಸ್ಥಾನಕ್ಕೆ. ಬುಧ ಪೂರ್ವ ಪುಣ್ಯ ಸ್ಥಾನಕ್ಕೆ ಹೋದರೆ ಶುಕ್ರ ಸುಖ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಹಾಗೆ 14ನೇ ತಾರೀಕು ರವಿ 5ನೇ ಮನೆಗೆ ಬರ್ತಾ ಇದ್ದಾರೆ. ಇದು ತುಂಬಾ ಒಳ್ಳೆಯದು ವೃಶ್ಚಿಕ ರಾಶಿಯವರಿಗೆ. ದಶಮಾಧಿಪತಿ ಪಂಚಮಕ್ಕೆ ಬರುವಂಥದ್ದು ವಿಶೇಷ ಯೋಗ. ವರ್ಷಕ್ಕೆ ಒಂದೇ ಒಂದ್ಸಲ ಬರುತ್ತೆ, ಒಂದೇ ತಿಂಗಳಿರುತ್ತೆ. ಆ ಯೋಗ ಈ ತಿಂಗಳಿದೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ. 3ನೇದು ಏನು, ನಿಮ್ಮ ರಾಶ್ಯಾಧಿಪತಿ ಕುಜ ಚತುರ್ಥ ಭಾವಕ್ಕೆ ಬರ್ತಾ ಇದ್ದಾರೆ. ಕುಜದೋಷನ ಹಾಗಾದ್ರೆ 4ನೇ ಮನೆ ಕುಜದೋಷನ. ಮಕರ ಕುಂಭ ರಾಶಿಗಳಲ್ಲಿ ಕುಜ ಇದ್ದರೆ ಕುಜ ದೋಷ ತನ್ನಷ್ಟಕ್ಕೆ ತಾನೇ ಸ್ವಾಭಾವಿಕವಾಗಿ ಪರಿಹಾರ ಆಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಭಾವಕ್ಕೆ ಕುಜ ಬರುವಂಥದ್ದು ಒಳ್ಳೆಯದು. ಹಾಗೆ 25ನೇ ತಾರೀಕು ನಿಮ್ಮ ರಾಶಿಯ ಇನ್ನೊಂದು ಅಧಿಪತಿಯಾಗಿರ್ತಕ್ಕಂಥ ಮೇಷ ರಾಶಿಗೆ, ವೃಶ್ಚಿಕ ರಾಶಿಗೆ ಅಧಿಪತಿ ಯಾರು? ಕುಜ. ಮೇಷ ರಾಶಿಗೆ ಅಧಿಪತಿ ಯಾರು? ಕುಜ. ನಂತರ ಅಣ್ಣ ತಮ್ಮಂದ್ರಿದ್ದಂಗೆ ವೃಶ್ಚಿಕ ಮತ್ತು ಮೇಷ ರಾಶಿ ಅಣ್ಣ ತಮ್ಮಂದ್ರಿದ್ದಂಗೆ. ಹಾಗಾದ್ರೆ ಕುಜ 4ನೇ ಮನೆಯಲ್ಲಿದ್ದರೆ ಬುಧ ಬಂದು 5ನೇ ಮನೆಯಿಂದ 6ನೇ ಮನೆಗೆ ಬರ್ತಾ ಇದ್ದಾರೆ. ಯಾವತ್ತು? 25ನೇ ತಾರೀಕು ಮಾರ್ಚ್. 31 5ನೇ ಮನೆಗೆ ಶುಕ್ರ ಬರ್ತಾರೆ ಉಚ್ಚ ಸ್ಥಾನಕ್ಕೆ. ಇದು ಗ್ರಹ ಸ್ಥಿತಿಗಳ ಫಲ. 9ನೇ ತಾರೀಕು ಅಮಾವಾಸ್ಯೆ ಇದೆ. ಮಾರ್ಚ್ 9ನೇ ತಾರೀಕು ಅವತ್ತೇ ಶನೀಶ್ವರ ಸ್ವಾಮಿ ಜಯಂತಿ ಇದೆ. ವಿಶೇಷವಾಗಿ ಸ್ವಾಮಿಯನ್ನು ಆರಾಧನೆ ಮಾಡಿ 25ನೇ ತಾರೀಕು ಹೋಳಿ ಹುಣ್ಣಿಮೆ, ವಿಶೇಷವಾದ ಹುಣ್ಣಿಮೆ ಇದೆ, ಅದರ ಆಚರಣೆ ಮಾಡಿ. ಇನ್ನು ಮಹಾಶಿವರಾತ್ರಿ 8ನೇ ತಾರೀಕು ಮಾರ್ಚ್ ತಿಂಗಳು. ನಾಡಿನ ಸಮಸ್ತ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವರಾತ್ರಿ ನಿಮಗೆ ಶಿವನ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ. ಸರಿ, ಹಾಗಾದರೆ ಪರಿವರ್ತನೆ ಫಲಗಳು ಹೇಗಿದೆ ನೋಡಿ. ರಾಶಿಯಿಂದ 2 ಮತ್ತು 5ನೇ ಮನೆ ಅಧಿಪತಿ ಗುರು ಬಂದು 6ನೇ ಮನೆಯಲ್ಲಿದ್ದಾರೆ. ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ನಿಮಗೆ ಚೆನ್ನಾಗೇ ಇದೆ. ಕುಟುಂಬದಲ್ಲಿ ಸೌಖ್ಯ, ಮಾತಿನಲ್ಲಿ ಬಲ, ಧನ ಅನುಕೂಲ ಆಗುವಂಥದ್ದು, ಜೊತೆಗೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅನುಕೂಲವಾಗೇ ಇದೆ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಪಂಚಮಾಧಿಪತಿ ಪೂರ್ವ ಪುಣ್ಯ ಸ್ಥಾನನೂ ಬಲಿಷ್ಠವಾಗಿದೆ. ಮನೆಯಲ್ಲಿ ಒಳ್ಳೆಯ ಶುಭ ಕಾರ್ಯಗಳಾಗುತ್ತೆ. ಶುಭ ಕಾರ್ಯಕ್ಕೆ ಬೇಕಾದ ಪ್ರಯತ್ನಗಳು ಶುರು ಮಾಡ್ತೀರಾ. ಖರ್ಚು ಮಾಡೋವಂಥದ್ದು, ಶುಭ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ತರುವಂಥದ್ದು, ಈ ಥರದ್ದೆಲ್ಲ ನಿಮ್ಗೆ ಅಪ್ಲೈ ಆಗುತ್ತೆ. ಮನೆಯಲ್ಲಿ ಗೃಹ ಪ್ರವೇಶವೋ, ನಾಮಕರಣವೋ, ಮದುವೆ ಏನಾದರೂ ಒಂದು ಶುಭ ಕಾರ್ಯ ಆಗುತ್ತೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನೀವು ರೆಡಿ ಮಾಡ್ಕೋತೀರಾ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲಾಯಕರ ಸಂತಾನಕ್ಕೂ ತುಂಬ ಉತ್ತಮವಾದಂಥ ಒಂದು ಸಂದರ್ಭ. ಹಾಗಾಗಿ ಗುರು ಬಗ್ಗೆ ತಲೆ ಕೆಡಿಸ್ಕೊಳ್ಳಂಗೇ ಇಲ್ಲ. ಇನ್ನು ನೋಡಿ, ರಾಶಿಯಿಂದ 10ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ನಿಮಗೆ 14ನೇ ತಾರೀಕುವರೆಗೂ ಶತ್ರು ಸ್ಥಾನದಲ್ಲಿದ್ದರೆ 15ನೇ ತಾರೀಕಿನಿಂದ ಪೂರ್ವ ಪುಣ್ಯ ಸ್ಥಾನಕ್ಕೆ ಬರ್ತಾರೆ. ಅದು ಕೂಡ ಮೇಜರ್ ಪಾಸಿಟಿವ್ ಇದೆ. ವೃಶ್ಚಿಕ ರಾಶಿಯವರಿಗೆ ತುಂಬ ಸಕ್ಸಸ್ ಇದೆ. ವ್ಯವಸಾಯ ಮಾಡುವಂಥ ರೈತರಿಗಂತೂ ಅದ್ಭುತ ಅಮೋಘ ಫಲ, ಅದು ತುಂಬ ಚೆನ್ನಾಗಿದೆ. ಇನ್ನೂ ವಿಶೇಷವಾದ ವಿಚಾರ ಹೇಳೋದಾದ್ರೆ ಬುಧ ಅವರು ಚೆನ್ನಾಗಿಲ್ಲ. ಅವ್ರು ನೋಡಿ ನಿಮಗೆ 8ನೇ ಮನೆ ಅಧಿಪತಿ ಹಾಗೂ ಲಾಭಾಧಿಪತಿ, ಖಂಡಿತ ಚೆನ್ನಾಗಿಲ್ಲ. ಅವ್ರು 5ನೇ ಮನೇಲಿ ಇದ್ರೂ ಚೆನ್ನಾಗಿರಲ್ಲ, ಶತ್ರು ಸ್ಥಾನನೇ, ನೀಚ ಸ್ಥಾನನೇ. 6ನೇ ಮನೆಗೆ ಬಂದರೂ ಕೂಡ ಶತ್ರು ಸ್ಥಾನವೇ. ಅಂದರೆ ಒಂದು ಹಂತಕ್ಕೆ ಏನಪ್ಪ ಅಂತಂದರೆ ಬುಧ ನಿಮಗೆ ಈ ತಿಂಗಳು ಚೆನ್ನಾಗಿಲ್ಲ. ಹಾಗಂದ್ರೆ ಏನೋ ಪರಿಹಾರ ಬೇಕಾ? ಎಲ್ಲ ರಾಶಿಗೂ ಪರಿಹಾರ ಬೇಕು, ಆದರೆ ನಿಮ್ಮ ರಾಶಿಗೆ ಪರಿಹಾರ ಬೇಕಿಲ್ಲ. ಯಾಕೆಂದರೆ 5ನೇ ಮನೆ ಗುರುವಿನ ಸ್ಥಾನದಲ್ಲಿ ಬುಧ ಬರ್ತಾರೆ. ಅದೇ ಮನೆಗೆ ಯಾರು ಬರ್ತಾರೆ? ಸೂರ್ಯ ಬರ್ತಾರೆ. ಅಲ್ಲಿಗೆ ಸೂರ್ಯ ತನ್ನನ್ನು ಬ್ಯಾಲೆನ್ಸ್ ಮಾಡುವಂಥ ಕೆಪಾಸಿಟಿ ಇದೆ. ಮೇಲಾಗಿ 25ನೇ ತಾರೀಕು ಬುಧ ನಿಮ್ಮ ರಾಶಿಯಾಧಿಪತಿ ಅಂತ ಕುಜನ ಇನ್ನೊಂದು ರಾಶಿಗೆ ಬರ್ತಾರೆ. ಅಲ್ಲಿಗೆ ನೀವೇ ಅವ್ರಿಗೆ ಜಾಗ ಕೊಟ್ಟಾಗ ನಿಮಗೆ ಕೆಟ್ಟ ಫಲ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರಿಹಾರಗಳು ಬೇಕಿಲ್ಲ. ಇನ್ನು ವೃಶ್ಚಿಕ ರಾಶಿಯ ವಿಚಾರಕ್ಕೆ ಬಂದರೆ ರಾಶ್ಯಾಧಿಪತಿ ಕುಜ ಹಾಗೂ
ಷಷ್ಠ ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿಯಾದಂಥ ಕುಜ, ವಿವಾಹ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಕಳತ್ರ ಭಾವಸ್ಥಾನಕ್ಕೆ ಅಧಿಪತಿಯಾದಂಥ ಶುಕ್ರ, ಹಾಗೆ ಅಯನ ಶಯನ ಭೋಗ ವ್ಯಯಸ್ಥಾನ ವಿದೇಶಿ ಪ್ರಯಾಣ ಸ್ಥಾನವಾಗಿರ್ತಕ್ಕಂಥ ಅಧಿಪತಿಗೆ ಶುಕ್ರ. ಇಷ್ಟು ಜನನು ಪ್ಲಸ್ ನಿಮ್ಮ ಧೈರ್ಯ ಸ್ಥೈರ್ಯ ಶೌರ್ಯ ವಿಜಯ ಸ್ಥಾನಕ್ಕೂ ಮೇಲಾಗಿ ನಿಮ್ಮ ಒಂದು ಸುಖ ಸ್ಥಾನಕ್ಕೂ ಇಷ್ಟಕ್ಕೆ ಅಧಿಪತಿ ಅಂತ ಶನಿ. ಈ ಒಟ್ಟು ಈ ಕುಜ ಶುಕ್ರ ಶನಿ 3 ಗ್ರಹಗಳು 4ನೇ ಮನೆಯಲ್ಲಿ ಇದ್ದಾರೆ. ಏನು ಹೇಳ್ತಾರೆ 4ನೇ ಮನೆ ಅದನ್ನು ನೋಡೋಣ. ವದಂತಿ ವಿದ್ಯಾ ಜನನೀ ಸುಖಾನಿ ಸುಗಂಧ ಗೋ ಬಂಧು ಮದೋ ಗುಣಾಂಶ್ಚ ಮಹೀಪಯ ನಕ್ಷಿತಿರ ಅಂದ್ರಾಣಿ ಚತುರ್ಥ ಭಾವ ಪ್ರಭವಾನಿ ತಜ್ಞಾ. 4ನೇ ಮನೆಯಲ್ಲಿ ರವಿ ಇದ್ರೆ ಏನು ಫಲ? ರವಿ ಇದ್ದಾರೆ ನಿಮಗೆ ಚತುರ್ಥ ಭಾವದಲ್ಲಿ ಗೋಚಾರದಲ್ಲಿ ರವಿ ಶತ್ರುಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಜಾಸ್ತಿ ಆಗ್ತಾ ಇರುತ್ತೆ, ದೂರ ಪ್ರಯಾಣ ಹೆಚ್ಚಿರುತ್ತೆ, ವಾಹನದಿಂದ ಅನುಕೂಲಗಳು ಕಡಿಮೆ, ಆಮೇಲೆ ಸ್ವಲ್ಪ ಕೋಪ ಜಾಸ್ತಿ, ಉದರ ರೋಗ ಹೊಟ್ಟೆ ಸಮಸ್ಯೆಗಳು ಬರುವಂಥದ್ದು, ದನ ಸ್ವಲ್ಪ ಬ್ಯಾಲೆನ್ಸ್ ಆಗದೆ ಇರತಕ್ಕಂಥ ಸಮಸ್ಯೆಗಳು ಬರುತ್ತೆ, ಭೂಮಿಯಿಂದ ತೊಂದರೆಗಳು ಈ ಥರದೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. 14ನೇ ತಾರೀಕುವರೆಗೂ 14ನೇ ತಾರೀಕು ಆದ್ಮೇಲೆ ರವಿ 5ನೇ ಮನೆಗೆ ಶಿಫ್ಟ್ ಆಗಿಬಿಡ್ತಾರೆ. ಇರಲಿ ಅನ್ನೋ ವಿಚಾರಕ್ಕೆ ನಾನು ಹೇಳಿದೆ, ಇದಕ್ಕೇನು ಪರಿಹಾರ ಬೇಕಿಲ್ಲ. ಮುಖ್ಯವಾಗಿ ನಮಗಿರುವಂಥದ್ದು ಯಾವುದೋ ಒಂದು ಶನಿ, ಇನ್ನೊಂದು ಶುಕ್ರ, ಇನ್ನೊಂದು ಕುಜ. ನೋಡೋಣ ಕುಜ ಏನು ಹೇಳುತ್ತೆ ಚತುರ್ಥ ಭಾವದಲ್ಲಿದ್ರೆ ಸುಹೃದಿ ವಿಸೃಹ ಮತ್ತು ಕ್ಷೋಣನ ಕಾಲ ವಾಹನ ಎನ್ನುವಂತೆ ಕುಜನು ಗೋಚಾರದಲ್ಲಿ ಚತುರ್ಥ ಭಾವದಲ್ಲಿದ್ದು ಮಿತ್ರಸ್ಥಾನದಲ್ಲಿದ್ದರೆ ಬಂಧುಗಳ ಸಂತೋಷ, ಮಿತ್ರರ ಸಹಕಾರ, ಮಾತೃವಿನ ಸೌಖ್ಯ, ಭೂಮಿ ಯೋಗ, ಗೃಹ ವಾಹನ ಯೋಗ ಇವೆಲ್ಲವೂ ಅನುಕೂಲ. ಕಪಟವು ದೂರ ಆಗುತ್ತೆ, ಜಡತ್ವ ದೂರ ಆಗುತ್ತೆ, ಲವಲವಿಕೆ ಜಾಸ್ತಿ ಆಗುತ್ತೆ, ತೃಪ್ತಿ ಹೊಂದುತ್ತೀರಾ, ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯಾವುದೇ ಕಲಹಗಳಿದ್ರೂ ದೂರ ಆಗುತ್ತೆ, ವಾಹನ ಅಪಘಾತವೆಲ್ಲ ತಪ್ಪಿಸಿ ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತು ವಿಶೇಷವಾದಂಥ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ದುಷ್ಟ ಪ್ರವೃತ್ತಿ ದೂರ ಆಗುತ್ತೆ, ಕುಜನಿಂದ ಒಳ್ಳೆ ಫಲ ಸಿಗುತ್ತೆ. ಅವಾಗ ನಿಮಗೆ ಕುಟುಂಬ, ಧನ, ವಾಕು, ವಿದ್ಯೆ ಹಾಗೂ ವಿವಾಹ ಸ್ಥಾನಕ್ಕೆ, ಶುಭ ಕಾರ್ಯ ಸ್ಥಾನಕ್ಕೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಇದಕ್ಕೆಲ್ಲ ಅಧಿಪತಿಯಾಗಿರ್ತಕ್ಕಂಥ ಗ್ರಹ ನಿಮಗೆ ಚೆನ್ನಾಗಿದೆ ಅನ್ನುವಂಥದ್ದು ಸಂತೋಷ. ಇನ್ನೊಂದು ಯಾರಿದ್ದಾರೆ ಶುಕ್ರ ಸುವಾಹನ ಸುಮಂದಿರಾಭರಣ ವಸ್ತ್ರ ಸುಗಂಧ ಸುಖೇ ಹೇಳುತ್ತೆ ಎನ್ನುವಂತೆ ಶುಕ್ರನು ಚತುರ್ಥದಲ್ಲಿ ಗೋಚಾರದಲ್ಲಿ ಮಿತ್ರನ ಮನೆಯಲ್ಲಿದ್ದಾಗ ವಾಹನ ಲಾಭ, ಗೃಹ ಲಾಭ, ಆಭರಣ ಲಾಭ, ವಸ್ತ್ರ ಲಾಭ, ಸುಗಂಧ ದ್ರವ್ಯ, ಸಕಲ ಭೋಗ ಭಾಗ್ಯಗಳು ಸಮೃದ್ಧಿಯನ್ನು ನೀಡುವನು. ಸುಖಾನಿ ಸರ್ವಾಣಿ ಕರೋತಿ, ಸುಖಾನಿ ಸರ್ವಾಣಿ ಕರೋತಿ. ಸುಖ ಸ್ಥಾನದಲ್ಲಿ ಗ್ರಹ ಯಾವುದು ವಿಶೇಷವಾಗಿರತಕ್ಕಂಥ ಶುಕ್ರ ಎಂದು ಸರ್ವ ಸುಖ ಭೋಗಗಳು ಪ್ರಾಪ್ತಿಯನ್ನು ಹೇಳುತ್ತದೆ. ವಿಶೇಷವಾಗಿ ವಿಲಾಸಿಯು, ಮಾತೃಮೂಲದ ಧನ ಸಂಪತ್ತು ವೃದ್ಧಿ, ತಾಯಿಯ ಆಶೀರ್ವಾದ, ಕಾಂತಿಪೂರ್ಣವಾದಂಥ ಶರೀರ ಮತ್ತು ಕಳೆಯಾದಂಥ ಮುಖ, ಸಂಗೀತ ಇತ್ಯಾದಿಗಳಲ್ಲಿ ಸಹ ಬಹಳಷ್ಟು ವಿಶೇಷವಾದ ಜ್ಞಾನ ಮತ್ತು ತಾಯಿಯ ಆಶೀರ್ವಾದದೊಂದಿಗೆ ಕೆಲಸಗಳು ನಿಮಗೆ ಸಕ್ಸಸ್. ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ, ತುಂಬ ಅದ್ಭುತ ಅಲ್ವಾ. ಶನಿ 4ನೇ ಮನೆಯಲ್ಲಿ ಕೆಟ್ಟ ಸ್ಥಾನದಲ್ಲಿದ್ದರೆ ಕೆಟ್ಟ ಫಲ, ಒಳ್ಳೆ ಸ್ಥಾನದಲ್ಲೇ ಒಳ್ಳೆ ಫಲ. ಶನಿ 4ನೇ ಮನೆಯಲ್ಲಿ ಯಾರ ಮನೆಯಲ್ಲಿದ್ದಾನೆ? ಶನಿ ತನ್ನ ಸ್ವಕ್ಷೇತ್ರದಲ್ಲೇ ತನ್ನ ಮನೆಯಲ್ಲೇ ಇದ್ದಾನೆ. 80% ಸ್ವಕ್ಷೇತ್ರ ಸ್ವಗೃಹ ಹೇಳುತ್ತೆ. ಸುಖಿ ಸ್ಯಾದ್ ಗೃಹ ಹಯಾನ ಮಾತೃ ಶಕ್ತಿ ಸುರುಗಂಧುಭೇ. ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ನೀವೇನಾದರೂ ಕೆಲಸ ಮಾಡಬೇಕು ಅಂತಂದರೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಗುರುಬಲ ಇಲ್ಲ, ಹೌದು, ಇನ್ನು 2 ತಿಂಗಳಿಲ್ಲ ಅಷ್ಟೇ. ಮಾರ್ಚ್ ಏಪ್ರಿಲ್ ಮುಗಿದೋದ್ಮೇಲೆ ಮೇ 1ನೇ ತಾರೀಕಿಂದ ಒಳ್ಳೆ ಗುರುಬಲನ ವೃಶ್ಚಿಕ ರಾಶಿಯವ್ರಿಗೆ. ಅಷ್ಟರವರೆಗೂ ಸ್ವಲ್ಪ ಕಷ್ಟ ಇಲ್ಲ ಅಂತ ನಾನು ಹೇಳಲಿಲ್ಲ, ಬಟ್ ಸೂಪರ್ ನೋಡಿ ಹೇಗಿದೆ. ಬಾಲ್ಯ, ಯೌವನ, ಕೌಮಾರ, ವಾರ್ಧಕ್ಯ ಅನ್ನುವಂಥ ಯಾವುದೇ ವಯೋಮಾನ ಮಿತಿ ಇಲ್ಲದೆ ಎಲ್ಲರೂ ಸುಖವನ್ನು ಅನುಭವಿಸ್ತೀರಾ. ಬಂಧುಗಳಿಂದ ತುಂಬ ಬಲಿಷ್ಠವಾದಂಥ ಫಲ ಸಿಗುತ್ತೆ. ಮನಃಶಾಂತಿ ಅಭಿವೃದ್ಧಿ ಆಗುತ್ತೆ. ಸ್ತ್ರೀಯರಿಂದ ಆನಂದ ಹೆಚ್ಚು ಸಿಗುತ್ತೆ, ಅಂದರೆ ಅವರಿಂದ ಖುಷಿಯಾಗಿರ್ತೀರ, ಸಂತೋಷವನ್ನು ಪಡ್ಕೊಳ್ತೀರಾ. ಪರದೇಶಕ್ಕೆ ಹೋಗುವಂಥ ಒಂದು ಯೋಗ ನಿಮಗೆ ಚೆನ್ನಾಗಿರುತ್ತೆ. ಹೃದಯ ರೋಗ ಇತ್ಯಾದಿ ದೊಡ್ಡ ದೊಡ್ಡ ರೋಗಗಳಿದ್ರೂ ಕೂಡ ದೂರ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಕಾಪಟ್ಯ ದೂರ ಆಗುತ್ತೆ. ಶನಿಯಿಂದ ಕಪಟ ಅನ್ನುವಂಥದ್ದು ದೂರವಾಗಿ ಒಳ್ಳೆಯ ಒಂದು ನಿರಾಸೆ ಇಲ್ಲದೆ ಇರ್ತಕ್ಕಂಥ ಬದುಕು ನಿಮಗೆ ಸಿಗುತ್ತೆ. ದುರಾಸೆಗಳು ದೂರ ಆಗುತ್ತೆ. ಕೌಟುಂಬಿಕ ಸುಖ ಅನ್ನುವಂಥದ್ದು ಚೆನ್ನಾಗಿರುತ್ತೆ. ಶುಭ ವರ್ಗ ನಿಮಗೆ ವೃದ್ಧಿ ಆಗುತ್ತೆ. ಒಳ್ಳೆಯವರ ಸಹವಾಸನ, ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ, ದುಜ್ಜನರ ಸಹವಾಸ ಬಚ್ಚಲಿನ ರೊಚ್ಚಿನಂತೆ ಇಹುದು ಸರ್ವಜ್ಞರು ಹೇಳ್ತಾರೆ. ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ. ಹಾಗಾಗಿ ಸಜ್ಜನರ ಸಹವಾಸ ಮಾಡಿ. ಈ ಮಾಸ ತುಂಬ ಒಳ್ಳೆಯದು ನಿಮಗೆ. ದುಜ್ಜನರ ಸಹವಾಸ ಬೇಡ. ಶುಭ ವರ್ಗ ತುಂಬ ಚೆನ್ನಾಗಿರುತ್ತೆ. ಎಷ್ಟೇ 1000
ಸಮಸ್ಯೆಗಳು ನಿಮ್ಮ ಹತ್ರ ಬಂದರೂ ಎಲ್ಲ ಸರಿ ಮಾಡ್ಕೊಳ್ಳೋ ಶಕ್ತಿ ಭಗವಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾವುದು ಪರಿಹಾರಗಳು ಬೇಕಿಲ್ಲ. ಜನರಲೈಸ್ ಆಗಿ ನೋಡೋದಾದ್ರೆ ಆನಂದಕರವಾದ ವಾತಾವರಣ ಅನುಭವಿಸುತ್ತೀರಾ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ವಿಶೇಷವಾಗಿ ಅನುಕೂಲ ಪ್ರಾಪ್ತಿ, ಪ್ರಮೋಷನ್ ಅಥವಾ ಇತ್ಯಾದಿಗಳ ಅಭಿವೃದ್ಧಿ, ಒಳ್ಳೆಯ ಪ್ರಶಂಸೆ ನಿಮಗೆ ದೊರಕುತ್ತೆ. ವೃತ್ತಿ ವಿಷಯದಲ್ಲಿ ಅಭಿವೃದ್ಧಿ ಇದೆ. ನಿರುತ್ಸಾಹ ನಿಮಗೆ ಇರೋದಿಲ್ಲ. ನಿಮ್ಮ ಜೀವನ ಸಂಗಾತಿ ಅಥವಾ ಹೆಣ್ಣಿಗೆ ಗಂಡ ಬಹಳ ಸಪೋರ್ಟ್ ಸಿಗುತ್ತೆ. ಮಕ್ಕಳ ಜೊತೆ ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಳ್ತೀರಾ. ಒಳ್ಳೆ ಸರಿಯಾದ ಪಾತ್ರವನ್ನು ವಹಿಸ್ತೀರಾ. ಉದ್ಯೋಗಸ್ಥರು ನಿಮ್ಮ ವೃತ್ತಿಯ ವೈಪುಣ್ಯತೆಯನ್ನು ಬೆಳೆಸಿಕೊಳ್ಳಲು ಸ್ವಲ್ಪ ಕಷ್ಟಪಡಬೇಕು. 10 ಜನರಲ್ಲಿ ಗುರುತಿಸಲ್ಪಡ್ತೀರಾ. ಸಾಮಾಜಿಕ ಪರವಾದ ಅಂಶಗಳಲ್ಲಿ ಮುನ್ನಡೆ, ಮಕ್ಕಳ ವಿಷಯದಲ್ಲಿ ಸಂತೋಷವನ್ನು ಉಂಟು ಮಾಡುತ್ತೆ. ಮಕ್ಕಳ ಪರೀಕ್ಷೆಯಲ್ಲಿ ಕೂಡ ವಿಜಯ ಸಾಧಿಸುವಂತಹ ಯೋಗ ಇದೆ. ನಿಮ್ಮ ವೃತ್ತಿ ವ್ಯಾಪಾರ ಆಗಲಿ, ಮಾನಸಿಕ ಒತ್ತಡ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದನ್ನು ಬಲಿಷ್ಠ ಮಾಡ್ಕೋಬೇಕು. ಮೆಡಿಟೇಷನ್ ಮಾಡಬೇಕು. ಕೆಟ್ಟ ಸವಾಸಗಳು ದೂರವಾಗುತ್ತೆ. ಒಳ್ಳೆಯ ಅಭಿವೃದ್ಧಿ ನಿಮಗೆ ಕಾಣುತ್ತೆ. ವಿಶೇಷವಾದಂಥ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು ಈ ಮಾಸ ಬಹಳ ಒಳ್ಳೆಯದು. ಸುಖ ಸಂತೋಷ ಅಭಿವೃದ್ಧಿ ಆಗುತ್ತೆ. ಸಂತಾನಕ್ಕೆ ಏನು ತೊಂದರೆ ಇಲ್ಲ. ಒಳ್ಳೆಯ ಉತ್ತಮ ಸಂತಾನ ಪ್ರಾಪ್ತಿ. ಮತ್ತಷ್ಟು ವಿನೋದವಾದ ಅವಕಾಶಗಳು ನಿಮ್ಗೆ ಸಿಗುತ್ತೆ. ಸಿಕ್ಕಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ಗೃಹ ಸೌಖ್ಯಕ್ಕೆ ಬೇಕಾದ ಪ್ರಾಧಾನ್ಯತೆಯನ್ನು ಕೊಟ್ಟು ಮನೆಯಲ್ಲಿ ಹೇರಳವಾದಂಥ ಧಾನ್ಯ ರಾಶಿ ಮತ್ತು ಸುಖ ಸಂತೋಷ ಪ್ರಾಪ್ತಿಯಾಗುತ್ತೆ. ಒಳ್ಳೆಯ ಯೋಗ ಈ ತಿಂಗಳು ನಿಮ್ಗೆ ಸಿಗುತ್ತೆ. ಧೈರ್ಯ ಜಾಸ್ತಿ ಇರುತ್ತೆ. ಸಹಜವಾಗಿ ನೀವು ಏನೇ ಒಂದು ಕೆಲಸ ಮಾಡಿದ್ರು ಸಕ್ಸಸ್ಸನ್ನು ಅನುಭವಿಸ್ತೀರಾ. ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಈ ಮಾಸ ತುಂಬ ಸಂತೋಷವನ್ನು ಉಂಟು ಮಾಡುತ್ತೆ. ಸುಖ ಸಂತೋಷ ಆಸ್ತಿ, ಶಾರೀರಿಕ ಜೀವನದಲ್ಲಿ ಕೂಡ ನಿಮಗೆ ಅಭಿವೃದ್ಧಿ, ಮಾನಸಿಕ ಜೀವನದಲ್ಲೂ ಅಭಿವೃದ್ಧಿ, ಕೀರ್ತಿ ಅನ್ನುವಂಥದ್ದು, ಆದಾಯ ಹೆಚ್ಚಾಗಿ ನಿಮಗೆ ಒಳ್ಳೆಯ ಫಲ ಅನ್ನುವಂಥದ್ದು ಸಿಗುತ್ತೆ. ನೂತನ ವಾಹನ ಸೌಖ್ಯ ಇದೆ, ಪ್ರಯತ್ನ ಪಡಿ. ಯಾಕಂದರೆ ಸುಖಸ್ಥಾನದಲ್ಲೇ ವಾಹನಕಾರಕ ಶುಕ್ರ ಇರೋದ್ರಿಂದ ನೂತನ ವಾಹನ ಸೌಖ್ಯ ಇದೆ. ಕುಟುಂಬದ ಉನ್ನತಿಗೋಸ್ಕರ ಕಷ್ಟಪಡ್ತೀರಾ, ಶ್ರಮ ಪಡ್ತೀರಾ. ಶ್ರಮ ನಿಮಗೆ ಖಂಡಿತ ತೊಂದರೆ ಆಗಲ್ಲ, ದೂರ ಆಗಲ್ಲ. ಸಕ್ಸಸ್ ಅನ್ನುವಂಥದ್ದು ನೀವು ಕಾಣ್ತೀರಾ. ಸಂತೋಷವಾಗಿರ್ತೀರಾ ವೃಶ್ಚಿಕ ರಾಶಿಯವರು. ನೋಡಿದ್ರಲ್ಲ ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಮಾರ್ಚ್ ತಿಂಗಳು ಅಂತ. ಇದನ್ನು ಪರಿಹಾರ ಬೇಕಿಲ್ಲ, ಸುಬ್ರಹ್ಮಣ್ಯ ಆರಾಧನೆ ಮಾಡಿದ್ರೆ ಸಾಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.